ಆಶೀರ್ವಾದದ ಒಂದು ಸಿಂಬಲನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸಿಂಬಲ್ನ ಮಹತ್ವ ಏನು, ಹಾಗೆ ಅದರಿಂದ ಏನೆಲ್ಲ ಲಾಭ ಆಗತ್ತೆ ಅಂತ ಕೂಡ ಹೇಳ್ತೀನಿ. 3 ಟೈಮ್ ಇದನ್ನು ಬರೀಬೇಕು. ಇದನ್ನು ಬ್ಲೆಸ್ಸಿಂಗ್. ಹರೇ ಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರುಂ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಗುರು ಪೂರ್ಣಿಮೆಯ ಶುಭಾಶಯಗಳು. ನಮ್ಮ ಜೀವನದಲ್ಲಿ ತಾಯಿ, ತಂದೆ, ಗುರು ಹಿರಿಯರು, ಸ್ನೇಹಿತರು, ಹೀಗೆ ಹಲವಾರು ಜನರು ನಮ್ಮ ಜೀವನದಲ್ಲಿ ಬಂದು ಹಲವಾರು ಪಾಠಗಳನ್ನು, ಮಾರ್ಗದರ್ಶನಗಳನ್ನು ಕೊಟ್ಟಿರುವಂಥವ್ರು ಇರ್ತಾರೆ. ನಮ್ಗೆ ಏನಾದರೂ ಯಾರನ್ನಾದರೂ ಮರ್ತಿದ್ರೆ ಈ ಕ್ಷಣ ಅವರಿಗೊಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಈ ಒಂದು ಗುರು ಪೂರ್ಣಿಮೆಯ ವಿಶೇಷವಾಗಿ ನಾನು ನಿಮಗೆ ಒಂದು ಸಿಂಬಲನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸಿಂಬಲ್ ಎಷ್ಟು ಅದ್ಭುತ ಹಾಗೂ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಅಂದರೆ, ಆಶೀರ್ವಾದಕ್ಕೆ ಅದ್ಭುತವಾದ ಶಕ್ತಿ ಇದೆ. ಅಂದರೆ ನಮ್ಮ ಗುರು ಹಿರಿಯರ ಆಶೀರ್ವಾದ. ಇವಾಗ ನಮಗೆ ಇವತ್ತು ಹೋಗಿ ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲ್ಲ, ಅವ್ರ ಆಶೀರ್ವಾದ ತಗೊಳಕ್ಕಾಗಿರಲ್ಲ ಅಂತ ಒಂದು ಕೊರಗಿರುತ್ತೆ. ಯಾರಿಗಾಸೆ ಇಲ್ಲ ಹೇಳಿ? ನಮ್ಮ ಚಿಕ್ಕಂದಿನಿಂದ ನಮಗೆ ಪಾಠ ಕಲಿಸ್ಕೊಟ್ಟ ಗುರುಗಳನ್ನ ಭೇಟಿ ಮಾಡಿ ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಬಂದರೆ ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು, ಒಂದು ತೃಪ್ತಿಯುತವಾದ ಜೀವನವನ್ನು ಹೊಂದ್ಬೋದು. ಆ ಕ್ಷಣ, ಆಶೀರ್ವಾದ ಸಿಕ್ಕಂಥ ಕ್ಷಣ ನಮ್ಮ ಜೀವನದಲ್ಲಿ ಆಗುತ್ತಲ್ಲ ಬದಲಾವಣೆ, ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ. ಅಷ್ಟು ಸಂತೋಷ, ಆನಂದ ಸಿಗುತ್ತೆ. ಅದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆ, ಪಾಸಿಟಿವ್ ಬದಲಾವಣೆಯನ್ನು ಕೂಡ ಪಡ್ಕೋಬಹುದು. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಗುರುಗಳಿದಾರೋ ಆ ಎಲ್ಲ ಗುರುಗಳನ್ನ ಒಂದು ಕ್ಷಣ ಈ ದಿನ ಸ್ಮರಣೆ ಮಾಡ್ತಾ ಒಂದು ಧನ್ಯವಾದವನ್ನು ಅರ್ಪಿಸಿ. ಈಗ ನಾನು ನಿಮಗೆ ಆಶೀರ್ವಾದದ ಒಂದು ಸಿಂಬಲನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸಿಂಬಲ್ನ ಮಹತ್ವ ಏನು, ಹಾಗೆ ಅದರಿಂದ ಏನೆಲ್ಲ ಲಾಭ ಆಗತ್ತೆ ಅಂತ ಕೂಡ ಹೇಳ್ತೀನಿ. ನೋಡಿ, ನಮ್ಮ ಕೈ ಅಂದರೆ ಎಡಭಾಗದಲ್ಲಿ ಈ ಒಂದು ಸಿಂಬಲ್ನ ಬರ್ಕೋಬೇಕು. ನೋಡ್ಕೊಳ್ಳಿ, ಈ ರೀತಿ ಬರ್ತು ಹೀಗೆ ಟಚ್ ಆಗಬಾರ್ದು. ಇಲ್ಲಿಗೆ ಸ್ಟಾಪ್ ಮಾಡಿ 3 ಡಾಟ್ಸ್ ಹಾಕೋದು. 3 ಟೈಮ್ ಇದನ್ನು ಬರೀಬೇಕು. ಇದನ್ನು ಬ್ಲೆಸ್ಸಿಂಗ್ ಸಿಂಬಲ್ ಅಂತ ಕರೀತಾರೆ. ಈ ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದದ ಚಿಹ್ನೆಯನ್ನು, ಸಿಂಬಲನ್ನು ನಾವು ನಮ್ಮ ದೇಹದ ಎಡಭಾಗದಲ್ಲಿ ಬರೆಯೋದ್ರಿಂದ ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ. ಇದರಿಂದ ನಮ್ಮ ಜೀವನದಲ್ಲಿ ಹಲವಾರು ಲಾಭಗಳನ್ನ ಪಡ್ಕೋಬೋದು. ನಾವು ಮಾಡೋ ಕೆಲಸಕ್ಕಾಗಿರಬಹುದು, ನಮ್ಮ ಜೀವನದಲ್ಲಿರೋ ಎಷ್ಟೋ ಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ. ಏನಾದರೂ ಅರ್ಥ ಆಗಲಿಲ್ಲ ಒಂದು ಸಬ್ಜೆಕ್ಟ್ ಅಂದರೆ, ಒಂದು ವಿಚಾರ ಅರ್ಥ ಆಗಲಿಲ್ಲ ಅಂದರೆ, ಅದ್ರ ಜ್ಞಾನ ಯಾರಿಗಿರುತ್ತೋ ಅಂತಹ ಗುರುಗಳ ಹತ್ರ ನಾವು ಹೋಗಿ ಅದನ್ನು ಕೇಳಿ ನಮಗೆ ಸರಿಯಾಗಿ ಅರ್ಥ ಮಾಡಿಸಿದಾಗ ಆ ಒಂದು ವಿಚಾರದ ಲಾಭ ನಮಗೆ ಹೆಚ್ಚಾಗಿ ಸಿಗುತ್ತೆ. ಅದೇ ಥರ ನಮ್ಮ ತಂದೆ ತಾಯಿ ನಮಗೇನಾದರೂ ಆಶೀರ್ವಾದ ಮಾಡಿದ್ರೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡಿತಾ ಹೋಗ್ಬೋದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಗೊಂದಲ ಇದ್ದರೆ, ಯಾವ್ದಾದ್ರು ವಿಚಾರಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂದರೆ, ಹಾಗೆ ನೀವು ಮಾಡೋ ಕೆಲಸಕ್ಕೆ ತಂದೆ ತಾಯಿ, ಗುರು ಹಿರಿಯರ ಆಶೀರ್ವಾದ ಬೇಕು ಅಂತ ನೀವು ಬಯಸ್ತಾ ಇದ್ದರೆ, ಈ ಒಂದು ಬ್ಲೆಸ್ಸಿಂಗ್ ಸಿಂಬಲನ್ನು ಬರ್ಕೊಳ್ಳಿ. ಇದನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಹಸಿರು ಬಣ್ಣದ ಸ್ಕೆಚ್ ಪೆನ್ನಲ್ಲೇ ಬರ್ಕೊಳ್ಳಿ. ಸ್ಕೆಚ್ ಪೆನ್ ಭೂತತ್ವಕ್ಕೆ ಹತ್ತಿರವಾದಂಥ ಕಲರ್ಗಳಲ್ಲಿ ಒಂದು. ಹಾಗಾಗಿ ನಾವು ಈ ಒಂದು ಸ್ಕೆಚ್ ಪೆನ್, ಗ್ರೀನ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನಮ್ಮ ದೇಹದ ಎಡಭಾಗದಲ್ಲಿ ಬರೆಯೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಸ್ಟೇಟಲ್ಲಿ ಅದು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವೇಟ್ ಆದಾಗ ನಿಮಗೇನು ಬೇಡಿಕೆಗಳಿರುತ್ತೋ, ನಿಮಗೇನು ಗೊಂದಲಗಳಿರುತ್ತೋ, ನಿಮಗೇನು ಸಮಸ್ಯೆಗಳಿರುತ್ತೋ ಅದಕ್ಕೆ ಪರಿಹಾರ ಮಾರ್ಗಗಳು ಸೃಷ್ಟಿಯಾಗತ್ತೆ. ಒಂದು ಯೂನಿವರ್ಸ್ಗೆ ಅದ್ಭುತವಾದ ಶಕ್ತಿ ಇದೆ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಪ್ರತಿದಿನ ನೀವು ಈ ಒಂದು ಆಶೀರ್ವಾದದ ಬ್ಲೆಸ್ಸಿಂಗ್ ಸಿಂಬಲನ್ನು ಬರ್ಕೋತಾ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಗುರು ಹಿರಿಯರ, ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆ ಸದಾ ಇರುತ್ತೆ. ಇದರಿಂದ ನೀವು ಒಂದು ರೀತಿ ರಕ್ಷಣೆಗೆ ಒಳಪಡ್ತೀರಾ. ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಇದ್ದರೆ ಖಂಡಿತವಾಗಿ ನಾವು ರಕ್ಷಿಸಲ್ಪಡ್ತೀವಲ್ವ. ಹಾಗೆ ನಮ್ಮೆಲ್ಲ ಕೆಲಸಕ್ಕೂ ಅವರ ಆಶೀರ್ವಾದ ಇರುತ್ತೆ, ಸಕ್ಸಸ್ ಆಗುತ್ತೆ. ನೀವೇನಾದರೂ ಕೆಲಸ ಶುರು ಮಾಡ್ತಾ ಇದ್ರೆ ಅಥವಾ ಯಾವುದಾದ್ರು ವಿಚಾರಕ್ಕೆ ನಿಮಗೆ ಆಶೀರ್ವಾದ ಬೇಕು ಗುರು ಹಿರಿಯರದು ಅನ್ನುವಂಥ ಮನೋಭಾವನೆ ಇದ್ದರೆ ಆ ವಿಚಾರಕ್ಕೂ ಕೂಡ ನೀವು ಆ ಫೈಲ್ಗೆ ನೀವು ಈ ಸಿಂಬಲ್ನ ಹಾಕ್ಬೋದು. ಅಥವಾ ನಿಮಗೆ ಇನ್ನೂ ಹೆಚ್ಚು ಆ ಒಂದು ಎನರ್ಜಿ ಸಿಗಬೇಕು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಡೆ ನಿಮ್ಮ ಒಂದು ಜೀವನ ಸಾಗಬೇಕು ಅಂತ ಅಂದಾಗ ಆ ಒಂದು ಸಿಂಬಲ್ನ ವೈಟ್ ಶೀಟಲ್ಲಿ ಬರೆದು ನಿಮ್ಮ ವಾಟರ್ ಬಾಟಲ್ನ ಆ ವೈಟ್ ಶೀಟ್ ಮೇಲೆ ಇಡೋದ್ರಿಂದ ಆ ವಾಟರ್ ಬಾಟಲ್ ಚಾರ್ಜ್ ಆಗುತ್ತೆ. ಆ ನೀರನ್ನ ನೀವು ಕುಡಿತಾ ಬರೋದ್ರಿಂದ ಕೂಡ ನಿಮಗೆ ಆಶೀರ್ವಾದದ ಶಕ್ತಿ ಹೆಚ್ಚಾಗಿ ಲಭ್ಯ ಆಗ್ತಾ ಹೋಗುತ್ತೆ. ಇಲ್ವಾ ಸುಲಭ ಅಂದರೆ ನಿಮ್ಮ ಪಿಲ್ಲೋ ಕೆಳಗಡೆ ಕೂಡ ಅದನ್ನು ಇಟ್ಕೋಬೋದು. ಇಡೀ ರಾತ್ರಿ ನಿಮ್ಗೆ ಆ ಎನರ್ಜಿ ಫ್ಲೋ ಆಗುತ್ತೆ. ಈ ರೀತಿ ಹಲವಾರು ರೀತಿಯಾಗಿ ವಿಧಾನಗಳಲ್ಲಿ ಈ ಒಂದು ಸಿಂಬಲ್ನ ಉಪಯೋಗಿಸಬಹುದು.
ಈ ಒಂದು ವಿಡಿಯೋ ಒಂದು ವಿಚಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಹಾಗೆ ಜಗತ್ತಿಗೆ ಗುರುವಾದ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ ಅಂತ ಹೃದಯಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.